ಬ್ಯಾಕ್. ಚಲನಚಿತ್ರ ನಟ ನಟಿಯರಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿರ್ತಾರೆ, ಫ್ಯಾನ್ಸ್ಗಳಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಂತೂ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೀತಿದ್ರು. ದರ್ಶನ್ ಅವರು ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಹಾಗೆಯೇ ರಾಜಕಾರಣಿಗಳಿಗೂ ಕೂಡ ಅಭಿಮಾನಿಗಳಿರ್ತಾರೆ. ನೀವೆಂಥ ಅಭಿಮಾನಿಗಳನ್ನು ನೋಡಿರ್ಬೋದು, ಆದರೆ ನಾವಿವತ್ತು ತೋರಿಸುವಂಥ ಅಭಿಮಾನಿಗಳಿದಾರಲ್ಲ, ಅಭಿಮಾನಿ ಇದೊಂದು ರೀತಿಯಲ್ಲಿ ವಿಶೇಷ ಅಭಿಮಾನಿ. ಈ ರೀತಿಯ ಅಭಿಮಾನಿಯನ್ನು ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಅಭಿಮಾನಿ? ಸಿನಿಮಾ ನಟರಿಗ, ಪಾಲಿಟಿಷಿಯನ್ಸ್ಗ? ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಿಲಕೇರಿ ಗ್ರಾಮದ ಹನುಮಂತ ಹೊಸಮನಿ ಅನ್ನೋರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಕಟ್ಟ ಅಭಿಮಾನಿ. ಇವರು ತಲೆ ಮೇಲೆ ಕಾಂಗ್ರೆಸ್ ಚಿಹ್ನೆ ಇದೆ ಮತ್ತು ಖರ್ಗೆ ಅವರ ಹೆಸರಿದೆ. ಅದನ್ನು ಅವರು ಹಚ್ಚಾಕಿಸ್ಕೊಂಡಿದ್ದಾರೆ. ಎದೆ ಮೇಲೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ. ಬೆನ್ನ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನವನ್ನೇ ಬರೆಯಿಸಿಕೊಂಡಿದ್ದಾರೆ. ನೋಡಿ, ಅಲ್ಲಿ ನೋಡಿ ನೀವು ಹೆಂಗೆ ಬರೆಸ್ಕೊಂಡಿದ್ದಾರೆ ನೋಡಿ. ಆಮೇಲೆ ಆ ಬೆನ್ನಲ್ಲಿ ಏನು ಬರೆಸ್ಕೊಂಡಿದ್ದಾರೆ ಅವರ ಇಡೀ ಈ ವಿಕಿಪೀಡಿಯಾದಲ್ಲಿ ಇದ್ದಂಗೆ. ಆಮೇಲೆ ಬರೆಯೋರು ಕೂಡ ಭಾಳ ಅದ್ಭುತವಾಗಿ ಬರೆದಿದ್ದಾರೆ, ಗೋಜಲಾಗಿ ಮಾಡಿಲ್ಲ. ಫೋಟೋಗಳು ಅಷ್ಟು ನೀಟಾಗಿ ಬಂದಿದೆಯೋ ಬಂದಿಲ್ಲೋ ಬೇರೆ ವಿಚಾರ, ಆದರೆ ಆ ಪ್ರಯತ್ನ ಇದೆಯಲ್ಲ ನೋಡಿ. ಇದು ಇವರ ಸುದ್ದಿ ಗೊತ್ತಾಗಿ ಪ್ರಿಯಾಂಕ್ ಖರ್ಗೆ ಇವತ್ತು ಹನುಮಂತ ಅವರನ್ನು ಕರೆಸಿ ಮಾತನಾಡಿದರು. ನೋಡಿ, ಒಂದು ಕಡೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎದೆಯಲ್ಲಿ, ಬಲಭಾಗದಲ್ಲಿ ಇದು ಚೆನ್ನಾಗಿದೆ, ಎಡಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ. ಭಾಳ ಅದ್ಭುತವಾಗಿ ಟ್ಯಾಟ್ ಹಾಕಿದ್ದಾರೆ. ಹನುಮಂತ ಅಂತ ಇವರ ಹೆಸರು. ಕಂಪ್ಲೀಟಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಅಭಿಮಾನ ಇದು. ಇಲ್ಲ ಪಾಪ, ನಾವು ಋಣ ಹೆಂಗೆ ತೀರ್ಸೋದು ಅಂತ ನಾವು ನಿಜ, ಇಂಥ ಅಭಿಮಾನಿಗಳ ಋಣವನ್ನು ತೀರಿಸೋಕೆ ಸಾಧ್ಯ ಇಲ್ಲ. ಬಟ್ ಕರೆಸಿ ಮಾತಾಡಿದ್ದಾರೆ. ಒಳ್ಳೆ ಒಂದು ಗೆಸ್ಚರ್. ಇನ್ನು ಹೈದರಾಬಾದ್ ಲೋಕಸಭಾ ಚುನಾವಣಾ ಕಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಕಾರಣ ಅಲ್ಲಿ ಅಸಾದುದ್ದೀನ್ ಓವೈಸಿ ಭಾಳ ಸದ್ದು ಮಾಡ್ತಾ ಇರಲ್ವಾ. ಅಕ್ಬರುದ್ದೀನ್ ಓವೈಸಿ ಅಲ್ಲಿಯೇ MLA, ಅಸಾದುದ್ದೀನ್ ಓವೈಸಿ ಇಲ್ಲಿ ಕಾಣ್ತಾರಲ್ಲ ಟೊಪ್ಪಿ ಅವರು MP. ವೆರಿ ಫಸ್ಟ್ ಟೈಮ್ ಕಳೆದ 20 ವರ್ಷಗಳ ಅವಧಿಯಲ್ಲಿ ವೆರಿ ಫಸ್ಟ್ ಟೈಮ್ ಒಂದು ರೀತಿಯಲ್ಲಿ ಅಸಾದುದ್ದೀನ್ ಓವೈಸಿ ಶೇಕ್ ಆಗಿದ್ದಾರಂತೆ. ಯಾಕಂದರೆ ಅಲ್ಲಿ ಮಾಧವೀಲತಾ ಎಂಬ ಪ್ರಖರ ಹಿಂದುತ್ವವಾದಿ ನಾಯಕಿಯನ್ನು BJP ಕಣಕ್ಕಿಳಿಸಿದೆ. ಆ ಕಡೆ ಅಸಾದುದ್ದೀನ್ ಓವೈಸಿ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೂ ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ವಂತೆ. ಇದರ ಮಧ್ಯೆ ಕಾಂಗ್ರೆಸ್ ಜೊತೆ ಓವೈಸಿ ಮೈತ್ರಿ ಮಾಡಿಕೊಳ್ತಾ ಇದ್ದಾರೆ ಅಂತ ಒಂದು ಗುಸು ಸುದ್ದಿ ಇದೆ. ಆ ಭಾಗದಲ್ಲಿ ಒಂದು 7 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅದರಲ್ಲಿ ಒಂದರಲ್ಲಿ ಮಾತ್ರ BJP ಇದೆ. ಈ ರೀತಿ ಇವರು ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುವಾಗ ಮಾಧವೀಲತಾ ಅವರು ಡರ್ಗಯಾ ಓವೈಸಿ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. Firoz Khan has told that Congress and AMIM have both gone together in this election. He's absolutely right. They've gone together. It's a very clear thing. I'm surprised. Is this a fair elections? We always expect two parties to have their own two different representatives, and the fight has to be between all of us. Either you become two together and deploy one person, or you become your two, you deploy two persons. But what is this unfair elections? Iska matlab hai, you people have your own government here, and you are coming in alliance with, unofficial alliance with AMIM, which you are not on paper declaring it. And again you have the control of entire state government, police, and you have everybody with you. The election, the management, apart from the state election commission, whoever the employees are being deployed there, are under state election commission, state government, under Congress government. Then you are going to misuse the whole power. ಪ್ರಖರವಾಗಿ ಮಾತಾಡ್ತಾರೆ ಅಸಾದುದ್ದೀನ್ ಓವೈಸಿ. ಬ್ಯಾರಿಸ್ಟರ್ ಕೂಡ, ಲಾಯರ್ ಬ್ಯಾರಿಸ್ಟರ್ ಕೂಡ. ಈ ಬಾರಿ ಮಾಧವೀಲತಾ ಅವರು ಕಣಕ್ಕಿಳಿದಿದ್ದಾರೆ. ಅಲ್ಲಿ ಏನಾಗಿದೆ, ಒಂದು ವೇಳೆ ಅಸಾದುದ್ದೀನ್ ಓವೈಸಿ ಒಂದು ಕಡೆ, ಕಾಂಗ್ರೆಸ್ ಯಾವುದಾದ್ರೂ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದರೆ, BSR ಪಾರ್ಟಿ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದರೆ, ಮಾಧವೀಲತಾ ಅವರಿಗೆ ಒಂದು ಅವಕಾಶ ಇದೆ. ಈ ಹೈದರಾಬಾದ್ ಕ್ಷೇತ್ರದಲ್ಲಿ 1984ರಿಂದಲೂ ಮುಸ್ಲಿಮರ ಹಿಡಿತಾ ಇದೆ. 1994 40 ವರ್ಷ ಆಯ್ತು ನೋಡಿ. ಅಸಾದುದ್ದೀನ್ ಓವೈಸಿ ಅವರ ತಂದೆ ಸುಲ್ತಾನ್ ಓವೈಸಿ ಅವರು ಕೂಡ ಇಲ್ಲಿ ಸ್ಪರ್ಧೆಗಿಳಿದ್ರು, ಜಯಗಳಿಸ್ತಾ ಇದ್ರು. ಅಂದಿನಿಂದ ಇಂದಿನವರೆಗೆ ಹೈದರಾಬಾದ್ನಲ್ಲಿ ಓವೈಸಿ ಕುಟುಂಬದ ಹಿಡಿತಾ ಇದೆ.
ಹೈದರಾಬಾದ್ನಲ್ಲಿದ್ದಾರೆ ಬರೋಬ್ಬರಿ 20 ಲಕ್ಷ ಮತದಾರರು. 20 ಲಕ್ಷ. ಹಿಂದೂ ಸಿಂಹಿಣಿ ಮಾಧವಿಲತಾ ಅಂದರೆ ಬಿ ಜೆ ಪಿಯ ಹಿಂದೂ ಸಿಂಹಿಣಿ ಮಾಧವಿಲತಾ ಅವರನ್ನು ಬಿ ಜೆ ಪಿ ಕಣಕ್ಕಿಳಿಸಿದವರೇ ಮಾಧವಿಲತಾ. 7 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಹೈದರಾಬಾದ್ ಲೋಕಸಭಾ ಕ್ಷೇತ್ರ. 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 1ರಲ್ಲಿ ಮಾತ್ರ ಬಿ ಜೆ ಪಿ ಶಾಸಕ ಇದ್ದಾರೆ. ಅವರು ಕೂಡ ಭಾಳ ರೆಬೆಲ್ ಬಿ ಜೆ ಪಿ ಶಾಸಕ. ಎಲ್ಲಿ? ಗೋಶ್ಮಹಲ್ನಲ್ಲಿ ಕಟ್ಟರ್ ಹಿಂದೂವಾದಿ ರಾಜಾ ಸಿಂಗ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಮುಸ್ಲಿಂ ಮಹಿಳೆಯರ ಮನ ಗೆಲ್ಲಲು ಮಾಧವಿಲತಾ ಶತಪ್ರಯತ್ನ ಮಾಡ್ತಾ ಇದ್ದಾರಂತೆ. ಅದೆಷ್ಟು ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ಸೋಲಿಸೋದಷ್ಟು ಸುಲಭ ಅಲ್ಲ, ಭಾಳ ಪ್ರಭಾವ ಇದೆ. ಆದರೂ ಮಾಧವಿಲತಾ ಅವರ ಅಬ್ಬರಕ್ಕೆ ಸ್ವಲ್ಪ ಶೇಕ್ ಆದಂಗೆ ಕಂಡು ಬರ್ತಾ ಇದ್ದಾರೆ. ಯಾಕೆಂತಂದರೆ ಒಂದು ವೇಳೆ ಕಾಂಗ್ರೆಸ್ ಕೂಡ ಕ್ಯಾಂಡಿಡೇಟ್ ಹಾಕಿದರೆ, BSR ಪಾರ್ಟಿ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದರೆ, ಮುಸ್ಲಿಂ ಮತಗಳ ವಿಭಜನೆ ಆದರೆ ಮಾತ್ರ ಬಿ ಜೆ ಪಿಗೆ ಗೆಲುವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ಮುಂದಾಗಿದ್ದಾರೆ. ಇನ್ನೂ ಕೂಡ ಅದು ನೇರವಾಗಿ ಬಂದಿಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. BRS ಪಕ್ಷ ಮುಸ್ಲಿಂ ಅಭ್ಯರ್ಥಿ ಹಾಕಿದರೆ ಓವೈಸಿ ಅವರಿಗೆ ಕಷ್ಟ ಉಂಟಾಗಬಹುದು. ಆದರೆ KCR ಜೊತೆ ಉತ್ತಮ ಸ್ನೇಹ ಹೊಂದಿರೋ ಓವೈಸಿ, ಹಾಗಾಗಿ BSR ಪಾರ್ಟಿ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಲಿಕ್ಕಿಲ್ಲ. ಆದರೆ ಇಲ್ಲಿ ತನಕ ಒಂದು ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ, ಓವೈಸಿ ಒಂದು ಮಾತನ್ನು ಹೇಳ್ತಾ ಇದ್ರು ಪ್ರತಿ ಸಲ, ನರೇಂದ್ರ ಮೋದಿ ಅವರೇ ನೀವು ಎಲ್ಲಿಗೆಲ್ಲ ಹೋಗ್ತೀರಿ, ಪ್ರಚಾರ ಮಾಡ್ತೀರಿ, ತಾಕತ್ತಿದ್ರೆ ಬನ್ನಿ ಹೈದರಾಬಾದ್ಗೆ ಅಂತೇಳಿ. ವೆರಿ ಫಸ್ಟ್ ಟೈಮ್ ಹೈದರಾಬಾದ್ನಲ್ಲಿ ನರೇಂದ್ರ ಮೋದಿ ಅವರು ಬೃಹತ್ ರ್ಯಾಲಿ ನಡೆಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ BJPಯ ತಂತ್ರ ಈ ಬಾರಿ ಫಲಿಸಿದರೆ, ಈ ಬಾರಿ ಅಸಾದುದ್ದೀನ್ ಓವೈಸಿ ಅವರ ಕೋಟೆ ಬಿರುಕು ಬಿಡೋದಂತೂ ಪಕ್ಕಾ. ಇಂಥ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದೆ. ಆದರೆ ಅಸಾದುದ್ದೀನ್ ಓವೈಸಿ ಅವರನ್ನು ಸೋಲಿಸೋದು ಅಷ್ಟು ಈಸಿ ಅಲ್ಲ, ಅಷ್ಟು ಒಳ್ಳೆ ಹಿಡಿತ ಅವರು ಹಿಡ್ಕೊಂಡಿದ್ದಾರೆ. ಓಕೆ, ಇಲ್ಲಿಂದ ನೇರವಾಗಿ ನಾವು ಉತ್ತರ ಪ್ರದೇಶದ ಅಮೇಥಿಗೆ ಹೋಗೋಣ. ಅಮೇಥಿ ನೆಹರು ಗಾಂಧಿ ಪರಿವಾರದ ಸ್ವಕ್ಷೇತ್ರ. ಕಳೆದ ಬಾರಿ ಅದು